ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಮನಗರದ ಒಂದು ಸಣ್ಣ ಹಳ್ಳಿಯಲ್ಲಿ ಸರಸ್ವತಮ್ಮ ಎಂಬ 65 ವರ್ಷದ ವೃದ್ಧೆ ವಾಸವಾಗಿದ್ದರು. ಅವರ ಹಣೆಬರಹ ಎಷ್ಟು ಕಠಿಣವಾಗಿತ್ತೆಂದರೆ, ಮಗ ಆಕಾಶ್ಗೆ ಕೇವಲ 5 ವರ್ಷ ಪ್ರಾಯವಿದ್ದಾಗ ಅವರ ಪತಿ ತೀವ್ರ ಕಾಯಿಲೆಯಿಂದ ತೀರಿ ಹೋದರು. ಅಂದಿನಿಂದ ಒಂಟಿ ತಾಯಿ ಅನುಭವಿಸಿದ ಕಷ್ಟಗಳು, ಪಟ್ಟ ಪಾಡುಗಳು ಒಂದೆರಡಲ್ಲ. ಕೈಯಲ್ಲಿ ಕಾಸಿಲ್ಲದೆ, ತಲೆಯ ಮೇಲೆ ಸೂರಿಲ್ಲದೆ, ಊರಿನ ಜಮೀನ್ದಾರರ ಮನೆಯ ಕೊಟ್ಟಿಗೆಯ ಪಕ್ಕದ ಸಣ್ಣ ಕೊಠಡಿಯಲ್ಲಿ ಆಶ್ರಯ ಪಡೆದರು. ಆ ಪುಟ್ಟ ಮಗನನ್ನು ಸಾಕಿ ದೊಡ್ಡವನನ್ನು ಮಾಡಲು ಸರಸ್ವತಮ್ಮ ಹಗಲು ರಾತ್ರಿ ಎನ್ನದೆ ಕಲ್ಲಿನ ಕ್ವಾರಿಯಲ್ಲಿ, ಹೊಲಗಳಲ್ಲಿ ಬಿಸಿಲು ಮಳೆ ಎನ್ನದೆ ಕೂಲಿ ಕೆಲಸ ಮಾಡಿದರು. ಅದೆಷ್ಟೋ ದಿನಗಳು ತಾವೇ ಹಸಿದ ಹೊಟ್ಟೆಯಲ್ಲಿ ಬರೀ ಕೈಲಿ ನೀರು ಕುಡಿದು ಮಲಗಿದರು. ಮಗನಿಗೆ ಮಾತ್ರ ಯಾವುದೇ ಕಷ್ಟ ತಿಳಿಯದಂತೆ, ಇತರ ಶ್ರೀಮಂತ ಮಕ್ಕಳ ಮುಂದೆ ಅವನು ತಲೆ ತಗ್ಗಿಸದಂತೆ ನೋಡಿಕೊಂಡರು. ಹಳ್ಳಿಯ ಬೇರೆ ಹೆಣ್ಣು ಮಕ್ಕಳು ಹಬ್ಬ ಹರಿದಿನಗಳಲ್ಲಿ ರೇಷ್ಮೆ ಸೀರೆಯುಟ್ಟು ತಿರುಗಾಡುವಾಗ, ಸರಸ್ವತಮ್ಮ ಮಾತ್ರ ಹರಿದು ಹೋದ ಹಳೆಯ ನೂಲಿನ ಸೀರೆಗೆ ಗಂಟು ಹಾಕಿಕೊಂಡು ದಿನ ಕಳೆಯುತ್ತಿದ್ದರು. ಮಗನಿಗೆ ಹೊಸ ಬಟ್ಟೆ ಕೊಡಿಸಲು ಅಂಗಡಿಯಲ್ಲಿ ಗೋಗರೆಯುತ್ತಿದ್ದರು. ಸರಸ್ವತಮ್ಮನ ಜೀವಮಾನದ ತ್ಯಾಗ ಮತ್ತು ಕಣ್ಣೀರಿಗೆ ಪ್ರತಿಫಲ ಎಂಬಂತೆ ಆಕಾಶ್ ಓದಿನಲ್ಲಿ ಯಾವಾಗಲೂ ಹಳ್ಳಿಗೆ ಮೊದಲ ಸ್ಥಾನದಲ್ಲೇ ಇರುತ್ತಿದ್ದ. ದಿನಗಳು ಉರುಳಿದಂತೆ ಮಗನ ಹೈಸ್ಕೂಲ್ ಮುಗಿದು ಪೇಟೆಯ ಕಾಲೇಜಿಗೆ ಸೇರಿಸುವ ಸಮಯ ಬಂದಾಗ ಸರಸ್ವತಮ್ಮನ ಹತ್ತಿರ ಒಂದೇ ಒಂದು ನಯಾ ಪೈಸೆ ಇರಲಿಲ್ಲ. ಆಗ ಅವರು ಹೆದರದೆ ತಮಗೆ ಉಳಿದಿದ್ದ ಒಂದೇ ಒಂದು ಆಸ್ತಿಯಾದ ತಾಯಿಯ ಕಡೆಯಿಂದ ಬಂದಿದ್ದ ಚಿನ್ನದ ಒಡವೆಯನ್ನು ಅಡವಿಟ್ಟು ಆಕಾಶ್ನನ್ನು ಪಟ್ಟಣದ ದೊಡ್ಡ ಕಾಲೇಜಿಗೆ ಸೇರಿಸಿದರು. ಕಾಲೇಜಿನ ಫೀಸ್ ಕಟ್ಟಲು ಪ್ರತಿ ತಿಂಗಳು ಜಮೀನ್ದಾರರ ಕಾಲಿಗೆ ಬಿದ್ದು ಮುಂಗಡ ಹಣ ಇಸ್ಕೊಂಡು ಬರ್ತಾ ಇದ್ರು. ಆ ತಾಯಿಯ ನಿಸ್ವಾರ್ಥ ದುಡಿತ ಮತ್ತು ನಂಬಿಕೆ ವ್ಯರ್ಥವಾಗಲಿಲ್ಲ. ಕಾಲೇಜ್ ಮುಗಿಯುತ್ತಿದ್ದಂತೆಯೇ ಪೇಟೆಯ ಒಂದು ದೊಡ್ಡ ಬಹುರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಆಕಾಶ್ಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸ ಸಿಕ್ಕಿತು. ಮಗನಿಗೆ ದೊಡ್ಡ ಆಫೀಸರ್ ಕೆಲಸ ಸಿಕ್ಕ ಆ ದಿನ ಸರಸ್ವತಮ್ಮ ಊರಿನ ಆಂಜನೇಯ ದೇವಸ್ಥಾನದ ಕಲ್ಲಿನ ಪಡಿಯ ಮೇಲೆ ಕುಳಿತು ಹಗಲೆಲ್ಲ ಕಣ್ಣೀರು ಹಾಕುತ್ತಾ ದೇವರಿಗೆ ಕೈ ಮುಗಿದಿದ್ದರು. ತಾನು ಇಷ್ಟು ವರ್ಷ ಹೆತ್ತ ಕರುಳಿಗಾಗಿ ಪಟ್ಟ ಕಷ್ಟಕ್ಕೆಲ್ಲ ಇಂದಿಗೆ ಮುಕ್ತಿ ಸಿಕ್ಕಿತು. ಇನ್ಮೇಲೆ ತನ್ನ ಮಗ ತನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆ ಕತ್ತಲೆ ಕೋಣೆಯಿಂದ ಬಿಡುಗಡೆ ಸಿಗುತ್ತದೆ ಎಂದು ಆ ನಿಷ್ಕಲ್ಮಶ ತಾಯಿ ನಂಬಿದ್ದರು. ಆಕಾಶ್ ಕೂಡ ಆರಂಭದಲ್ಲಿ ಅಮ್ಮನೇ ನನ್ನ ಪ್ರಪಂಚ, ನನ್ನ ದೇವತೆ ಅಂದುಕೊಂಡಿದ್ದ. ಮೊದಲ ತಿಂಗಳ ಸಂಬಳ ಬಂದಾಗ ಅಮ್ಮನಿಗೆ ಹಳ್ಳಿಗೆ ಬಂದು ಹೊಸ ಸೀರೆ ಕೊಡಿಸಿ ಆಶೀರ್ವಾದ ತಕೊಂಡಿದ್ದ. ಆದರೆ ಪೇಟೆಯ ಬಣ್ಣದ ಪ್ರಪಂಚ, ಕಣ್ಣು ಕೋರೈಸುವ ಲೈಫ್ ಸ್ಟೈಲ್ ಮತ್ತು ಕೈತುಂಬ ಸಿಗುವ ದುಡ್ಡಿನ ವ್ಯಾಮೋಹ ನಿಧಾನವಾಗಿ ಮನುಷ್ಯನ ಬುದ್ಧಿಯನ್ನೇ ಹೇಗೆ ಮರುಳು ಮಾಡುತ್ತದೆ ಹಾಗೂ ಹೆತ್ತ ತಾಯಿಯ ತ್ಯಾಗವನ್ನು ಹೇಗೆ ಮರೆಸುತ್ತದೆ ಎಂಬ ಕಟು ಸತ್ಯ ಆ ಮುಗ್ಧ ತಾಯಿಗೆ ತಿಳಿದಿರಲಿಲ್ಲ. ಸಿಟಿಯ ದೊಡ್ಡ ದೊಡ್ಡ ಮಾಲ್ಗಳು, ಪಾರ್ಟಿಗಳು ಮತ್ತು ಅಲ್ಲಿನ ಶ್ರೀಮಂತರ ಸ್ನೇಹಿತರ ಸಹವಾಸ ಆಕಾಶ್ನ ಹಳ್ಳಿಯ ಗುಣವನ್ನು ಬದಲಾಯಿಸಲು ಶುರು ಮಾಡಿತು. ಹಳ್ಳಿಯಿಂದ ಅಮ್ಮ ಫೋನ್ ಮಾಡಿದರೆ ಆಫೀಸ್ನಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಎಂದು ಕರೆಯನ್ನು ಕಟ್ ಮಾಡಲಾರಂಭಿಸಿದ. ಹೆತ್ತ ತಾಯಿಯ ಪ್ರೀತಿಗಿಂತ ಸಿಟಿಯ ಸ್ಟೇಟಸ್ ದೊಡ್ಡದಾಗಿ ಕಂಡ ಆಕಾಶ್ನ ಜೀವನದಲ್ಲಿ ಇಡೀ ಸಂಸಾರವನ್ನೇ ನಾಶ ಮಾಡುವ ಆ ಒಂದು ಕರಾಳ ತಿರುವು ಎದುರಾಗುವ ಸಮಯ ಹತ್ತಿರ ಬಂದಿತ್ತು. ಅದೇ ಶಾಲಿನಿಯ ಪ್ರವೇಶ. ಆಕಾಶ್ನ ಜೀವನದಲ್ಲಿ ಸಿಟಿಯ ಬಣ್ಣದ ಪ್ರಪಂಚ ನಿಧಾನವಾಗಿ ಹೆತ್ತ ತಾಯಿಯ ಮುಖವನ್ನೇ ಮರೆಸುವಂತೆ ಮಾಡುತ್ತಿದ್ದ ಆ ದಿನಗಳಲ್ಲಿಯೇ ಅವನ ಕಣ್ಣಿಗೆ ಬಿದ್ದವಳು ಶಾಲಿನಿ. ಅವಳು ಅದೇ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹೊಸದಾಗಿ ಮ್ಯಾನೇಜರ್ ಆಗಿ ಸೇರಿದ ಆಫೀಸರ್. ನೋಡಲು ಅತ್ಯಂತ ಸುಂದರ, ಮಾಡ್ರನ್ ಉಡುಪು, ಕಣ್ಣು ಕೋರೈಸುವ ಕಾರು ಹಾಗೂ ಶ್ರೀಮಂತಿಕೆಯ ಅಹಂಕಾರ ಅವಳ ಪ್ರತಿ ಹೆಜ್ಜೆಯಲ್ಲೂ ಎದ್ದು ಕಾಣುತ್ತಿತ್ತು.
ಆರಂಭದಲ್ಲಿ ಹಳ್ಳಿಯ ಮುಗ್ಧ ಹುಡುಗನಂತಿದ್ದ ಆಕಾಶ್ನನ್ನು ಕಂಡರೆ ಶಾಲಿನಿಗೆ ಕೀಳರಿಮೆ ಇತ್ತು. ಆದರೆ ಆಕಾಶ್ ಕಷ್ಟಪಟ್ಟು ಕೆಲಸ ಮಾಡುವ ರೀತಿ ಮತ್ತು ಅವನಿಗೆ ಕಂಪನಿಯಲ್ಲಿ ಸಿಗುತ್ತಿದ್ದ ಪ್ರಮೋಷನ್ಗಳನ್ನು ನೋಡಿ ಅವಳು ನಿಧಾನವಾಗಿ ಅವನಿಗೆ ಹತ್ತಿರವಾಗಲು ಶುರು ಮಾಡಿದಳು. ಆದರೆ ಶಾಲಿನಿಯ ಈ ಪ್ರೀತಿಯ ನಾಟಕದ ಹಿಂದೆ ಒಂದು ಕರಾಳವಾದ, ಯಾರಿಗೂ ತಿಳಿಯದ ದುರಾಸೆಯ ರಹಸ್ಯವಿತ್ತು. ಒಮ್ಮೆ ಆಫೀಸ್ನ ಪಾರ್ಟಿಯೊಂದರಲ್ಲಿ ಆಕಾಶ್ ತನ್ನ ಹಳ್ಳಿಯ ಹಿನ್ನೆಲೆಯ ಬಗ್ಗೆ ಮತ್ತು ರಾಮನಗರದ ಹಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ತಾಯಿಯ ಹೆಸರಿನಲ್ಲಿರುವ 5 ಎಕರೆ ಜಮೀನಿನ ಬಗ್ಗೆ ಶಾಲಿನಿ ಎದುರು ಆಕಸ್ಮಿಕವಾಗಿ ಬಾಯ್ಬಿಟ್ಟಿದ್ದ. ಇಂದಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಹಳ್ಳಿಯ ಆ ಜಮೀನಿನ ಮೌಲ್ಯ ಕನಿಷ್ಠ ಅಂದರೂ 3 ರಿಂದ 4 ಕೋಟಿ ರೂಪಾಯಿ ದಾಟುತ್ತದೆ ಎಂಬ ಸತ್ಯ ಶಾಲಿನಿಯ ತಲೆಯಲ್ಲಿ ತಕ್ಷಣವೇ ಹೊಳೆಯಿತು. ಅಷ್ಟೇ, ಅಲ್ಲಿಂದ ಅವಳ ಅಸಲಿ ಸಂಚು ಆರಂಭವಾಯಿತು. ಆಕಾಶ್ ಹಳ್ಳಿಯವನಾದರೂ ಅವನ ಹೆಸರಿನಲ್ಲಿ ಇಷ್ಟೊಂದು ದೊಡ್ಡ ಆಸ್ತಿ ಸಿಗುತ್ತದೆ ಎಂದಾದರೆ ಅವನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುವುದು ಅವಳಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ದಿನ ಆಫೀಸ್ನಲ್ಲಿ ಆಕಾಶ್ಗೆ ಕಾಫಿ ತಂದು ಕೊಡುವುದು, ಅವನ ಕೆಲಸದಲ್ಲಿ ಸಹಾಯ ಮಾಡುವಂತೆ ನಟಿಸುವುದು ಮತ್ತು ನೈಟ್ ಡ್ರೈವ್ಗಳಿಗೆ ಕರೆದುಕೊಂಡು ಹೋಗುವ ಮೂಲಕ ಆಕಾಶ್ನನ್ನು ಸಂಪೂರ್ಣವಾಗಿ ತನ್ನ ಮೋಹದ ಜಾಲಕ್ಕೆ ಎಳೆದುಕೊಂಡಳು. ಆಕಾಶ್ ಎಷ್ಟು ಮೂರ್ಖನಾಗಿದ್ದ ಎಂದರೆ ಶಾಲಿನಿಯ ನಕಲಿ ಪ್ರೀತಿಯ ಮುಂದೆ ಅವನಿಗೆ 20 ವರ್ಷಗಳ ಕಾಲ ತನಗಾಗಿ ರಕ್ತ ಸುರಿಸಿದ ಹೆತ್ತ ತಾಯಿಯ ಮುಖವೇ ಮರೆತು ಹೋಗಿತ್ತು. ಹಳ್ಳಿಯಲ್ಲಿ ಸರಸ್ವತಮ್ಮ ದಿನ ಸಂಜೆ ಮಗ ಫೋನ್ ಮಾಡಬಹುದು ಎಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಕೈಯಲ್ಲಿ ಹಿಡಿದು ದೇವಸ್ಥಾನದ ಪಡಶಾಲೆ ಮೇಲೆ ಕುಳಿತಿರುತ್ತಿದ್ದರು. ಆದರೆ ಆಕಾಶ್ ಮಾತ್ರ ಸಿಟಿಯ ಪಬ್ಗಳಲ್ಲಿ ಶಾಲಿನಿಯ ಜೊತೆ ವೈನ್ ಗ್ಲಾಸ್ ಹಿಡಿದು ಪಾರ್ಟಿ ಮಾಡುವುದರಲ್ಲಿ ಮುಳುಗಿದ್ದ. ಒಂದಿನ ಶಾಲಿನಿ ತನಗೆ ಹಳ್ಳಿಯ ಸಂಸ್ಕಾರ ಎಂದರೆ ತುಂಬ ಇಷ್ಟ ಎಂದು ನಾಟಕವಾಡಿ ಆಕಾಶ್ನನ್ನು ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದಳು. ಆಕಾಶ್ ಆನಂದದ ಮಡುವಿನಲ್ಲಿ ತೇಲಾಡುತ್ತಾ ತಕ್ಷಣವೇ ಹಳ್ಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ. ಸರಸ್ವತಮ್ಮನಿಗೆ ಮಗನ ಸಂತೋಷಕ್ಕಿಂತ ದೊಡ್ಡದು ಬೇರೇನೂ ಇರಲಿಲ್ಲ. ನನ್ನ ಮಗ ಇಷ್ಟಪಟ್ಟ ಹುಡುಗಿ ನನಗೂ ಇಷ್ಟ. ಮಗನೇ, ಅವಳನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹರಸಿದರು. ಆದರೆ ಮದುವೆಯಾಗಿ ಹಳ್ಳಿಯ ಆ ಸಣ್ಣ ಹಂಚಿನ ಮನೆಗೆ ಶಾಲಿನಿ ಕಾಲಿಟ್ಟ ಮೊದಲ ದಿನವೇ ಆ ಮನೆಯಲ್ಲಿದ್ದ ದೈವಿಕ ಕಳೆ ಮಾಯವಾಯಿತು. ಹೊಸ ರೇಷ್ಮೆ ಸೀರೆಯುಟ್ಟು ಬೆಲೆ ಬಾಳುವ ಸೆಂಟ್ ಹಾಕಿಕೊಂಡು ಬಂದ ಶಾಲಿನಿ ಹಳ್ಳಿಯ ಹಂಚಿನ ಮನೆಯ ಗೋಡೆಗಳನ್ನು, ಧೂಳನ್ನು ನೋಡಿ ಮುಖ ಸಿಂಡರಿಸಿದಳು. ಸರಸ್ವತಮ್ಮ ಎಷ್ಟೋ ಪ್ರೀತಿಯಿಂದ ಮಗ ಮತ್ತು ಸೊಸೆಗಾಗಿ ಹಳ್ಳಿಯ ಶೈಲಿಯಲ್ಲಿ ಅಡುಗೆ ಮಾಡಿ ತಟ್ಟೆ ಹಿಡಿದು ಕಾಯುತ್ತಿದ್ದರು. ಆದರೆ ಶಾಲಿನಿ ಆ ತಟ್ಟೆಯನ್ನು ನೋಡಿ, ನನಗೆ ಈ ಹಳ್ಳಿಯ ಕೊಳಕು ಊಟ ಬೇಡ, ಇಲ್ಲಿ ಇಷ್ಟೊಂದು ನೊಣಗಳು ಇವೆ, ನಾನಿಲ್ಲಿ ಒಂದೇ ಒಂದು ಸೆಕೆಂಡ್ ಇರಲ್ಲ ಎಂದು ತಟ್ಟೆಯನ್ನು ಜೋರಾಗಿ ತಳ್ಳಿ ಎದ್ದಳು. ಸರಸ್ವತಮ್ಮನ ಕಣ್ಣಲ್ಲಿ ನೀರು ಬಂದರೂ ಮಗನ ಮುಖ ನೋಡಿ ಮೌನವಾಗಿ ನುಂಗಿಕೊಂಡರು. ಅಂದಿನಿಂದ ಶಾಲಿನಿ ಆಕಾಶ್ನ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸಲು ಶುರು ಮಾಡಿದಳು. ನೋಡು ಆಕಾಶ್, ನಿನ್ನ ಅಮ್ಮನ ಬಟ್ಟೆ ಆಚಾರ ನೋಡು, ಹಳ್ಳಿಯ ಆಳಿನ ಥರ ಇದೆ. ಇವರನ್ನು ಯಾರಾದರೂ ನನ್ನ ಫ್ರೆಂಡ್ಸ್ ನೋಡಿದರೆ ನನ್ನ ಇಮೇಜ್ ಏನಾಗಬೇಡ. ಈ ಮುದಿ ಜೀವ ನಮ್ಮ ಜೊತೆ ಇದ್ದರೆ ನನಗೆ ಸಿಟಿಯಲ್ಲಿ ಬದುಕಲು ಸಾಧ್ಯವಿಲ್ಲ. ನಾವಿಬ್ಬರೇ ಸಿಟಿಗೆ ಹೋಗಿ ಸೆಟಲ್ ಆಗೋಣ. ನಿನ್ನ ಅಮ್ಮ ಇಲ್ಲೇ ಹಳ್ಳಿಯಲ್ಲೇ ಇರಲಿ ಎಂದು ದಿನ ರಾತ್ರಿ ಬೆಡ್ರೂಮ್ನಲ್ಲಿ ಬೆಂಕಿ ಹಚ್ಚಲು ಶುರು ಮಾಡಿದಳು. ಹೆಂಡತಿಯ ಕಾಮದ ಮತ್ತು ಮೋಹದ ಬಲೆಯಲ್ಲಿ ಸಿಲುಕಿದ್ದ ಆಕಾಶ್ಗೆ ಹೆಂಡತಿಯ ಪ್ರತಿಯೊಂದು ಕ್ರೂರ ಮಾತು ಸತ್ಯವೆಂದೇ ಅನಿಸತೊಡಗಿತು. ತಾಯಿಯನ್ನು ಹಳ್ಳಿಯಲ್ಲೇ ಬಿಟ್ಟು ಹೋಗಲು ಅವರಿಬ್ಬರು ಜಂಟಿಯಾಗಿ ಒಂದು ಮಹಾ ಸಂಚನ್ನು ರೂಪಿಸಿದರು. ಆ ಸಂಚಿನ ಮೊದಲ ಹೆಜ್ಜೆಯೇ ಸರಸ್ವತಮ್ಮನ ಹೆಸರಿನಲ್ಲಿದ್ದ ಆ 5 ಎಕರೆ ಜಮೀನನ್ನು ಕಿತ್ತುಕೊಳ್ಳುವುದು. ಸರಸ್ವತಮ್ಮನ ಹೆಸರಿನಲ್ಲಿದ್ದ ಆ 5 ಎಕರೆ ಚಿನ್ನದಂತಹ ಜಮೀನನ್ನು ಹೇಗಾದರೂ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ ಶಾಲಿನಿ ಅತ್ಯಂತ ಕ್ರೂರವಾದ ನಾಟಕವೊಂದನ್ನು ಶುರು ಮಾಡಿದಳು. ಹಳ್ಳಿಯಿಂದ ಸಿಟಿಗೆ ಮರಳಿದ ಕೆಲವೇ ದಿನಗಳಲ್ಲಿ ಅವಳು ಹಠಾತ್ತನೆ ಆಫೀಸ್ಗೆ ಹೋಗುವುದನ್ನು ನಿಲ್ಲಿಸಿದಳು. ದಿನವಿಡೀ ಬೆಡ್ರೂಮ್ನಲ್ಲಿ ಕತ್ತಲೆ ಮಾಡಿಕೊಂಡು ಮುಖವನ್ನು ಬಾಡಿಸಿಕೊಂಡು ಮಲಗತೊಡಗಿದಳು.
ಆಕಾಶ್ ಗಾಬರಿಯಿಂದ ಏನಾಯಿತು ಶಾಲಿನಿ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗಲೆಲ್ಲ ಅವಳು ಜೋರಾಗಿ ಅಳುತ್ತಾ ಅವನನ್ನು ದೂರ ತಳ್ಳುತ್ತಿದ್ದಳು. ಒಂದಿನ ಸಂಜೆ ಆಕಾಶ್ ಆಫೀಸ್ನಿಂದ ಮನೆಗೆ ಬಂದಾಗ ಶಾಲಿನಿ ನೆಲದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾ ಕೈಯಲ್ಲಿ ಕೆಲವು ನಕಲಿ ವೈದ್ಯಕೀಯ ರಿಪೋರ್ಟ್ಗಳನ್ನು ಹಿಡಿದುಕೊಂಡಿದ್ದಳು. ಆಕಾಶ್ ಆ ಪೇಪರ್ಗಳನ್ನು ಇಸ್ಕೊಂಡು ನೋಡಿದಾಗ ಅವಳಿಗೆ ತೀವ್ರವಾದ ಮೆದುಳಿನ ಕಾಯಿಲೆ ಬಂದಿದೆ ಎಂದು ಬರೆಯಲಾಗಿತ್ತು. ಆ ಕಾಗದ ಪತ್ರಗಳನ್ನು ಸೃಷ್ಟಿಸಿದ್ದೇ ಶಾಲಿನಿ ಮತ್ತು ಅವಳ ಒಬ್ಬ ನಕಲಿ ಡಾಕ್ಟರ್ ಸ್ನೇಹಿತ. ಆಕಾಶ್ನ ಕೈಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ ಶಾಲಿನಿ ಹೇಳಿದಳು, ನೋಡು ಆಕಾಶ್, ನನಗೆ ಇನ್ನು ಕೆಲವೇ ದಿನಗಳು ಮಾತ್ರ ಆಯಸ್ಸು ಇರೋದು. ನನಗೆ ಸಿಟಿಯ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತುರ್ತಾಗಿ ಚಿಕಿತ್ಸೆ ಆಗಬೇಕು. ಅದಕ್ಕೆ ಕನಿಷ್ಠ ಅಂದರೂ 50 ಲಕ್ಷ ರೂಪಾಯಿ ಹಣ ಬೇಕು. ನನ್ನ ಹತ್ತಿರ ಅಷ್ಟು ದುಡ್ಡಿಲ್ಲ, ನಿನ್ನ ಹತ್ತಿರವೂ ಇಲ್ಲ. ನಾನು ಸತ್ತು ಹೋದರೆ ನೀನು ಒಬ್ಬನೇ ಹೇಗೆ ಬದುಕುತ್ತೀಯ ಆಕಾಶ್ ಎಂದು ಅವನ ಕರುಳು ಹಿಂಡುವಂತೆ ನಾಟಕವಾಡಿದಳು. ಹೆಂಡತಿಯ ನಕಲಿ ಕಣ್ಣೀರನ್ನು, ಆ ಸುಳ್ಳು ರಿಪೋರ್ಟ್ಗಳನ್ನು ನಿಜವೆಂದು ನಂಬಿದ ಆಕಾಶ್ ಸಂಪೂರ್ಣವಾಗಿ ಧೃತಿಗೆಟ್ಟು ಹೋದನು. ಅವನಿಗೆ ತಲೆ ಕೆಲಸ ಮಾಡದಂತಾಯಿತು. ತನ್ನ ಕಣ್ಣೆದುರೇ ಹೆಂಡತಿ ಸತ್ತು ಹೋಗುತ್ತಾಳೆ ಎಂಬ ಭಯ ಅವನನ್ನು ಕಾಡತೊಡಗಿತು. ನಾನು ನಿನ್ನನ್ನು ಸಾಯಲು ಬಿಡಲ್ಲ ಶಾಲಿನಿ. 50 ಲಕ್ಷ ಅಲ್ಲ, 5 ಕೋಟಿ ಆದರೂ ತರ್ತೀನಿ ಎಂದು ಅವಳನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದ. ಆಗ ಶಾಲಿನಿ ನಿಧಾನವಾಗಿ ತನ್ನ ಅಸಲಿ ದಾಳವನ್ನು ಉರುಳಿಸಿದಳು. ಆಕಾಶ್, ಇಷ್ಟು ದೊಡ್ಡ ಮೊತ್ತದ ಹಣ ನಮಗೆ ಯಾರು ಸಾಲ ಕೊಡ್ತಾರೆ? ನಮಗೆ ಇರೋದು ಒಂದೇ ದಾರಿ. ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಅಮ್ಮನ ಹೆಸರಿನಲ್ಲಿರೋ ಆ 5 ಎಕರೆ ಜಮೀನನ್ನು ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಡಲು ಹೇಳು. ಆ ಜಮೀನಿನ ಪೇಪರ್ ಇಟ್ಟು ನಾನು ಬ್ಯಾಂಕ್ನಲ್ಲಿ ದೊಡ್ಡ ಮೊತ್ತದ ಲೋನ್ ತಗೋತೀನಿ. ನನ್ನ ಪ್ರಾಣ ಉಳಿದ ಮೇಲೆ ನಾವಿಬ್ಬರು ಕಷ್ಟಪಟ್ಟು ದುಡಿದು ಆ ಲೋನ್ ತೀರಿಸೋಣ. ನಿಮ್ಮ ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ಖಂಡಿತ ಜಮೀನು ಕೊಡ್ತಾರೆ ಎಂದು ಆಕಾಶ್ನ ಮತಿಗೆಡಿಸಿದಳು. ಹೆಂಡತಿಯ ಮಾತು ಕೇಳಿದ ತಕ್ಷಣ ಆಕಾಶ್ ತಡ ಮಾಡದೆ ಅಂದೇ ರಾತ್ರಿ ಹಳ್ಳಿಗೆ ಕಾರು ಮಾಡಿಕೊಂಡು ಓಡಿ ಬಂದನು. ಮಗ ಮಧ್ಯರಾತ್ರಿಯಲ್ಲಿ ಹಠಾತ್ತನೆ ಮನೆಗೆ ಬಂದದ್ದನ್ನು ನೋಡಿ ಸರಸ್ವತಮ್ಮ ಗಾಬರಿಯಿಂದ ಎದ್ದು ಬಾಗಿಲು ತೆರೆದರು. ಆಕಾಶ್ ಒಳಗೆ ಬಂದವನೇ ಅಮ್ಮನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಶುರು ಮಾಡಿದ. ಏನಾಯಿತು ಮಗನೇ, ಯಾಕೆ ಅಳ್ತಾ ಇದ್ದೀಯಾ? ನಿನ್ನ ಹೆಂಡತಿ ಚೆನ್ನಾಗಿದ್ದಾಳ ಎಂದು ಸರಸ್ವತಮ್ಮ ಆತಂಕದಿಂದ ಕೇಳಿದರು. ಆಕಾಶ್ ಮುಖವನ್ನು ಕೈಯಿಂದ ಮುಚ್ಚಿಕೊಳ್ಳುತ್ತಾ, ಅಮ್ಮ, ಶಾಲಿನಿಗೆ ದೊಡ್ಡ ಕಾಯಿಲೆ ಬಂದಿದೆ. ಅಮ್ಮ, ಅವಳು ಬದುಕಬೇಕಾದರೆ ತಕ್ಷಣ ಆಪರೇಷನ್ ಮಾಡಿಸಬೇಕು. ಅದಕ್ಕೆ 50 ಲಕ್ಷ ದುಡ್ಡು ಬೇಕು. ಆಸ್ಪತ್ರೆಯವರು ದುಡ್ಡು ಕಟ್ಟದಿದ್ದರೆ ಅವಳನ್ನು ದಾಖಲು ಮಾಡಿಕೊಳ್ಳಲ್ಲ ಅಂತಿದ್ದಾರೆ. ನಮ್ಮ ಹಳ್ಳಿಯ 5 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದು ಕೊಡಮ್ಮ. ಲೋನ್ ತಗೊಂಡು ಅವಳ ಪ್ರಾಣ ಉಳಿಸ್ತೀನಿ. ಇಲ್ಲದಿದ್ದರೆ ನನ್ನ ಹೆಂಡತಿ ಸತ್ತು ಹೋಗ್ತಾಳೆ ಅಮ್ಮ ಎಂದು ಕಣ್ಣೀರು ಹಾಕಿದ. ಮಗನ ಕಣ್ಣೀರು ಮತ್ತು ಸೊಸೆಯ ಸುಳ್ಳು ಕಾಯಿಲೆಯ ಮಾತನ್ನು ಕೇಳಿ ಸರಸ್ವತಮ್ಮನ ಎದೆ ಒಡೆದು ಹೋದಂತಾಯಿತು. ಆ 5 ಎಕರೆ ಜಮೀನು ಕೇವಲ ಮಣ್ಣಲ್ಲ, ಅದು ಸರಸ್ವತಮ್ಮ 20 ವರ್ಷಗಳ ಕಾಲ ಬಿಸಿಲಿನಲ್ಲಿ ಬೆವರು ಸುರಿಸಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಮಗನ ಭವಿಷ್ಯಕ್ಕಾಗಿ ಉಳಿಸಿಕೊಂಡು ಬಂದಿದ್ದ ಅವರ ಜೀವವಾಗಿತ್ತು. ಆದರೆ ಆ ತಾಯಿಗೆ ತನ್ನ ಆಸ್ತಿಗಿಂತ ಮಗನ ಸಂಸಾರದ ನೆಮ್ಮದಿ ದೊಡ್ಡದಾಗಿ ಕಂಡಿತು. ಮಗನ ಕಣ್ಣಲ್ಲಿ ನೀರು ನೋಡಲಾಗದ ಹಿರಿಯ ಜೀವ, ಅಳಬೇಡ ಮಗನೇ, ಆಸ್ತಿ ಹೋದರೆ ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಮನುಷ್ಯನ ಪ್ರಾಣ ಹೋದರೆ ಬರಲ್ಲ. ನನ್ನ ಸೊಸೆ ಬದುಕಿ ಬಂದರೆ ಅಷ್ಟೇ ಸಾಕು. ನಾಳೆಯೇ ನಡೆ, ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಎಂದು ಕಣ್ಣೀರು ಒರೆಸಿದರು. ಮಾರನೇ ದಿನ ಬೆಳಗ್ಗೆ ಸರಸ್ವತಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಾನು ರಕ್ತ ಸುರಿಸಿ ಕಾಪಾಡಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆ 5 ಎಕರೆ ಜಮೀನನ್ನು ಯಾವುದೇ ಆಸೆ ಇಲ್ಲದೆ ಮಗ ಆಕಾಶ್ನ ಹೆಸರಿಗೆ ನಂಬಿಕೆಯಿಂದ ಬರೆದುಕೊಟ್ಟರು. ಜಮೀನು ಆಕಾಶ್ ಹೆಸರಿಗೆ ರಿಜಿಸ್ಟರ್ ಆದ ತಕ್ಷಣ ಆಫೀಸ್ನ ಹೊರಗೆ ಕಾರಿನಲ್ಲಿ ಕಾಯುತ್ತಿದ್ದ ಶಾಲಿನಿಯ ಮುಖದಲ್ಲಿ ಕಟುಕನಂತಹ ಕ್ರೂರ ನಗು ಮೂಡಿತು. ಆ ಅಮಾಯಕ ತಾಯಿ ತಾನು ಮಾಡಿದ ಸಹಿ ತನ್ನ ಬದುಕನ್ನೇ ಬೀದಿಗೆ ತಳ್ಳುವ ಮೃತ್ಯು ಶಾಸನ ಎಂಬ ಕಟು ಸತ್ಯವನ್ನು ಅರಿಯದೆ ಮಗನ ಮುಖ ನೋಡಿ ಮೌನವಾಗಿ ನಿಂತಿದ್ದರು.
ಜಮೀನು ಆಕಾಶ್ ಹೆಸರಿಗೆ ನೋಂದಣಿಯಾಗುತ್ತಿದ್ದಂತೆ ಶಾಲಿನಿಯ ಮೆದುಳಿನ ಕಾಯಿಲೆಯ ನಾಟಕ ಒಂದೇ ಒಂದು ದಿನದಲ್ಲಿ ಮಾಯವಾಯಿತು. ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಳ್ಳುವ ದೊಡ್ಡ ಪ್ರಕ್ರಿಯೆಗೆ ಕೈ ಹಾಕದ ಆಕಾಶ್ ಮತ್ತು ಶಾಲಿನಿ ಮಾರನೇ ದಿನವೇ ಆ ಜಮೀನಿನ ಅಸಲಿ ಪೇಪರ್ಗಳನ್ನು ಹಿಡಿದು ಸಿಟಿಯ ಒಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬಿಲ್ಡರ್ ಹತ್ತಿರ ಹೋದರು. ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 5 ಎಕರೆ ಜಮೀನನ್ನು ಕೇವಲ 2 ಕೋಟಿ ರೂಪಾಯಿ ನಗದಿಗೆ ಜಿದ್ದಿಗೆ ಬಿದ್ದವರಂತೆ ಮಾರಿಬಿಟ್ಟರು. ಕೈಯಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದ ಹಣದ ಕಟ್ಟುಗಳು ಬಂದ ತಕ್ಷಣ ಆಕಾಶ್ ಮತ್ತು ಶಾಲಿನಿಯ ಅಹಂಕಾರ ಆಕಾಶ ಮುಟ್ಟಿತು. ಅವರಿಗೆ ತಾವು ನಂಬಿದ್ದ ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದೇವೆ ಎಂಬ ಕನಿಷ್ಠ ಅಪರಾಧ ಪ್ರಜ್ಞೆಯೂ ಇರಲಿಲ್ಲ. ಆ ದುಡ್ಡಿನ ಮದದಲ್ಲಿ ಅವರು ತಕ್ಷಣವೇ ಹಳ್ಳಿಯ ಆ ಹಂಚಿನ ಮನೆಗೆ ಬೀಗ ಹಾಕಿ ಸರಸ್ವತಮ್ಮನನ್ನು ಅಲ್ಲಿಯೇ ಬಿಟ್ಟು ಸಿಟಿಯ ಅತ್ಯಂತ ಪ್ರತಿಷ್ಠಿತ ಮತ್ತು ದುಬಾರಿ ಬಡಾವಣೆಯೊಂದರಲ್ಲಿ 3 ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ಫ್ಲ್ಯಾಟ್ ಒಂದನ್ನು ಖರೀದಿಸಿದರು. ಹಳ್ಳಿಯ ಆ ಒಂಟಿ ಮನೆಯಲ್ಲಿ ಮಗ ಸೊಸೆ ಹೋದ ಮೇಲೆ ಸರಸ್ವತಮ್ಮನಿಗೆ ಇರಲು ಸಾಧ್ಯವಾಗಲಿಲ್ಲ. ದಿನರಾತ್ರಿ ಮಗನ ನೆನಪಲ್ಲೇ ಕಣ್ಣೀರು ಹಾಕುತ್ತಿದ್ದ ಆ ತಾಯಿ ಕೊನೆಗೆ ಮಗನಿಗೆ ಭಾರವಾಗದಂತೆ ಇರಲು ನಿರ್ಧರಿಸಿ ತನಗಿದ್ದ ಹಳೆಯ ಬಟ್ಟೆಗಳ ಸಣ್ಣ ಮೂಟೆಯನ್ನು ಕಟ್ಟಿಕೊಂಡು ಬಸ್ ಹತ್ತಿ ಸಿಟಿಯ ಆ ಹೊಸ ಅರಮನೆಯಂಥ ಮನೆಗೆ ಬಂದು ತಲುಪಿದರು. ಮಗನ ದೊಡ್ಡ ಮನೆ, ಅಲ್ಲಿನ ಕಾರು, ಬಂಗಲೆಯನ್ನು ನೋಡಿ ಆ ಅಮಾಯಕ ತಾಯಿ ತಾನು ಪಟ್ಟ ಕಷ್ಟಕ್ಕೆಲ್ಲ ಇಂದಿಗೆ ಸಾರ್ಥಕವಾಯಿತು ಎಂದು ಭಾವಿಸಿದ್ದರು. ಆದರೆ ಆ ಐಷಾರಾಮಿ ಫ್ಲ್ಯಾಟ್ಗೆ ಕಾಲಿಟ್ಟ ಸರಸ್ವತಮ್ಮನಿಗೆ ಅಲ್ಲಿ ಕಾಯುತ್ತಿದ್ದುದು ನರಕ ಯಾತನೆ. ಹೊಸ ಮನೆಗೆ ಬಂದ ತಾಯಿಯನ್ನು ನೋಡಿ ಆಕಾಶ್ ಕನಿಷ್ಠ ಪ್ರೀತಿಯಿಂದ ಮಾತನಾಡಿಸಲೂ ಇಲ್ಲ. ಇನ್ನು ಸೊಸೆ ಶಾಲಿನಿಯಂತೂ ಸರಸ್ವತಮ್ಮ ಕಾಲಿಡುತ್ತಿದ್ದಂತೆ ಮುಖ ತಿರುಗಿಸಿ, ನೋಡು ಆಕಾಶ್, ಈ ಮುದುಕಿ ಹಳ್ಳಿಯ ಕೊಳಕು ಬಟ್ಟೆಗಳನ್ನು ಇಟ್ಕೊಂಡು ಬಂದು ನನ್ನ ಇಡೀ ಬಂಗಲೆಯ ಅಂದವನ್ನೇ ಕೆಡಿಸ್ತಾ ಇದ್ದಾಳೆ. ಇವಳನ್ನು ನನ್ನ ಲಿವಿಂಗ್ ರೂಮ್ನಲ್ಲಿ ಕೂರಿಸೋಕೆ ನನಗೆ ಅಸಹ್ಯ ಆಗುತ್ತೆ ಎಂದು ಜೋರಾಗಿ ಕಿರುಚಾಡಿದಳು. ಹೆಂಡತಿಯ ಮಾತಿಗೆ ಮರು ಮಾತನಾಡದ ಆಕಾಶ್ ಹೆತ್ತ ತಾಯಿಯ ಕೈಯಲ್ಲಿದ್ದ ಬಟ್ಟೆಯ ಮೂಟೆಯನ್ನು ಕಿತ್ತುಕೊಂಡು ಮನೆಯ ತೀರಾ ಇಕ್ಕಟ್ಟಾದ ಮೂಲೆಯಲ್ಲಿದ್ದ ಗಾಳಿ ಬೆಳಕು ಬರದ ಕತ್ತಲೆಯಾದ ಒಂದು ಸಣ್ಣ ಸ್ಟೋರ್ ರೂಮ್ಗೆ ಅವಳನ್ನು ತಳ್ಳಿ ಬಾಗಿಲು ಹಾಕಿದನು. ಅಮ್ಮ, ನೀನು ಇನ್ಮೇಲೆ ಇಲ್ಲೇ ಇರಬೇಕು. ಹೊರಗಡೆ ಆಜಾರಕ್ಕೆ ಬಂದು ಶಾಲಿನಿಗೆ ಕಿರಿಕಿರಿ ಮಾಡಬೇಡ ಎಂದು ಕಟು ಭಾಷೆಯಲ್ಲಿ ಹೇಳಿ ಹೊರಟು ಹೋದ. ಆ ಕತ್ತಲೆ ಕೋಣೆಯ ನೆಲದ ಮೇಲೆ ಕುಳಿತು ಸರಸ್ವತಮ್ಮ ಬಿಕ್ಕಿ ಬಿಕ್ಕಿ ಅತ್ತರು. ತಾನು ಜನ್ಮ ನೀಡಿ ಪ್ರೀತಿಯಿಂದ ಸಾಕಿ ತನ್ನ ಜೀವನವನ್ನೇ ಧಾರೆ ಎರೆದ ಮಗನೇ ಇಂದು ತನ್ನನ್ನು ಒಬ್ಬ ಅಪರಾಧಿಯಂತೆ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದನಲ್ಲ ಎಂದು ಅವರ ಕರುಳು ನೊಂದಿತು. ಆದರೆ ಆ ತಾಯಿಯ ಕಣ್ಣೀರು ಆ ಕಲ್ಲಾದ ದಂಪತಿಗಳ ಮನಸ್ಸನ್ನು ಕರಗಿಸಲಿಲ್ಲ. ಹೊಸ ಫ್ಲ್ಯಾಟ್ಗೆ ಬಂದ ಕೆಲವೇ ದಿನಗಳಲ್ಲಿ ಶಾಲಿನಿ ಇನ್ನೂ ಒಂದು ಕ್ರೂರವಾದ ನಿರ್ಧಾರ ಮಾಡಿದಳು. ಅವಳು ಮನೆಯಲ್ಲಿದ್ದ ಅಡುಗೆಯವಳನ್ನು ಮತ್ತು ಕಸಪಾತ್ರೆ ತೊಳೆಯುವ ಕೆಲಸದವಳನ್ನು ತಕ್ಷಣವೇ ಕೆಲಸದಿಂದ ತೆಗೆದು ಹಾಕಿದಳು. ನಮ್ಮ ಮನೆಯಲ್ಲಿ ಉಚಿತವಾಗಿ ತಿಂದು ಬಿದ್ದಿರೋ ಮುದುಕಿ ಇದ್ದಾಳಲ್ಲ, ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸೋಣ, ದುಡ್ಡು ಉಳಿಯುತ್ತೆ ಎಂದು ಸಂಚು ಹೂಡಿದಳು. ಅಂದಿನಿಂದ 65 ವರ್ಷದ ವಯಸ್ಸಾದ ಜರ್ಜರಿತ ದೇಹದ ಸರಸ್ವತಮ್ಮನಿಗೆ ಇಡೀ ಐಷಾರಾಮಿ ಮನೆಯ ಕಸ ಹೊಡೆಯುವುದು, ಭಾರವಾದ ಪಾತ್ರೆಗಳನ್ನು ತೊಳೆಯುವುದು ಮತ್ತು ಇಡೀ ದಿನ ನಿಂತುಕೊಂಡೇ ಅಡುಗೆ ಮಾಡುವ ಕಠಿಣ ಕೆಲಸಗಳನ್ನು ಬಲವಂತವಾಗಿ ತಲೆಗೆ ಕಟ್ಟಲಾಯಿತು. ವಯಸ್ಸಾದ ಆ ಜೀವಕ್ಕೆ ಅಷ್ಟೊಂದು ಕೆಲಸ ಮಾಡಲು ಶಕ್ತಿ ಇಲ್ಲದೆ ಕೈಕಾಲುಗಳು ನಡುಗುತ್ತಿದ್ದರೂ ಸೊಸೆಯ ಬೈಗುಳಕ್ಕೆ ಹೆದರಿ ಕಣ್ಣೀರು ಒರೆಸಿಕೊಳ್ಳುತ್ತಾ ದಿನವಿಡೀ ದುಡಿಯುತ್ತಿದ್ದರು. ಆದರೆ ಆ ಕ್ರೂರಿಯಾದ ಸೊಸೆಯ ರಾಕ್ಷಸತನ ಅಲ್ಲಿಗೂ ನಿಲ್ಲಲಿಲ್ಲ. ಸರಸ್ವತಮ್ಮ ಇಡೀ ದಿನ ಕಷ್ಟಪಟ್ಟು ದುಡಿದರೂ ಶಾಲಿನಿ ಅವರಿಗೆ ಕನಿಷ್ಠ ಹೊಟ್ಟೆ ತುಂಬ ಅನ್ನವನ್ನು ನೀಡುತ್ತಿರಲಿಲ್ಲ. ನೀನು ವಯಸ್ಸಾದವಳು, ಸುಮ್ಮನೆ ಕೂತು ತಿಂದರೆ ರೋಗಗಳು ಬರುತ್ತವೆ, ಅತಿಯಾಗಿ ತಿಂದರೆ ದಪ್ಪಗಾಗಿ ಕೆಲಸ ಮಾಡಲು ಆಗಲ್ಲ ಎಂದು ಹೇಳಿ ದಿನಕ್ಕೆ ಕೇವಲ 1 ಹೊತ್ತು ಒಣಗಿದ ರೊಟ್ಟಿ ಮತ್ತು ಸ್ವಲ್ಪ ನೀರನ್ನು ಮಾತ್ರ ಆ ಕತ್ತಲೆ ಕೋಣೆಗೆ ಎಸೆಯುತ್ತಿದ್ದಳು. ಮಗ ಆಕಾಶ್ ದಿನ ಸಂಜೆ ಆಫೀಸ್ನಿಂದ ಬಂದು ಡೈನಿಂಗ್ ಟೇಬಲ್ ಮೇಲೆ ತಯಾರಾದ ಖಾದ್ಯಗಳನ್ನು ತಿನ್ನುತ್ತಿದ್ದಾಗ ತನ್ನ ಹೆತ್ತ ತಾಯಿ ಹಸಿವಿನಿಂದ ಕತ್ತಲೆ ಕೋಣೆಯಲ್ಲಿ ಕಣ್ಣೀರು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡುತ್ತಿದ್ದರೂ ಹೆಂಡತಿಯ ಅಹಂಕಾರ ಮತ್ತು ದುಡ್ಡಿನ ಮದದಲ್ಲಿ ಕುರುಡನಾಗಿ ಮೂಕ ಪ್ರೇಕ್ಷಕನಾಗಿದ್ದ. ಹೆತ್ತ ತಾಯಿಯನ್ನು ಒಬ್ಬ ಕೀಳು ಮಟ್ಟದ ಆಳಿಗಿಂತ
ಘೋರವಾಗಿ ಆ ಮನೆಯಲ್ಲಿ ನಡೆಸಿಕೊಳ್ಳಲಾಗುತ್ತಿತ್ತು. ಆ ತಾಯಿಯ ಹಸಿವಿನ ಒಡಲಾಳದ ಶಾಪ ಆ ಸಂಸಾರವನ್ನು ಹೇಗೆ ಭಸ್ಮ ಮಾಡಲಿದೆಯೋ ಎಂಬ ಭೀಕರ ತಿರುವು ಮುಂದಿನ ದಿನಗಳಲ್ಲಿ ಕಾಯುತ್ತಿತ್ತು. ದಿನಗಳು ಕಳೆಯುತ್ತಾ ಬಂದಂತೆ ಸರಸ್ವತಮ್ಮನ ಪರಿಸ್ಥಿತಿ ಇನ್ನೂ ಘೋರವಾಗಿ ಬದಲಾಗತೊಡಗಿತು. ಸರಿಯಾದ ಊಟವಿಲ್ಲದೆ ಕತ್ತಲೆ ಕೋಣೆಯ ತಣ್ಣನೆಯ ನೆಲದ ಮೇಲೆ ಮಲಗುತ್ತಿದ್ದ ಕಾರಣ ವಯಸ್ಸಾದ ಆ ಜೀವಕ್ಕೆ ತೀವ್ರವಾದ ಜ್ವರ ಆವರಿಸಿಕೊಂಡಿತ್ತು. ಮೈ ಕೆಂಡದಂತೆ ಕಾಯುತ್ತಿದ್ದರೂ, ಕೆಮ್ಮು ನೆತ್ತಿಗೆ ಹತ್ತುತ್ತಿದ್ದರೂ ಆ ತಾಯಿಗೆ ಒಂದೇ ಒಂದು ಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳುವ ಹಕ್ಕಿರಲಿಲ್ಲ. ಅಂದಿನ ದಿನ ಸಿಟಿಯಲ್ಲಿ ವಿಪರೀತ ಮಳೆ ಸುರಿಯುತ್ತಿತ್ತು. ಚಳಿ ಮೂಳೆಗೆ ಮುಟ್ಟುವಂತಿತ್ತು. ಸರಸ್ವತಮ್ಮ ಜ್ವರದ ನಡುಕದಲ್ಲೇ ಕಿಚನ್ನಲ್ಲಿ ನಿಂತು ಸೊಸೆ ಮತ್ತು ಮಗನಿಗಾಗಿ ರಾತ್ರಿಯ ಅಡುಗೆ ಸಿದ್ಧಪಡಿಸುತ್ತಿದ್ದರು. ಕಣ್ಣುಗಳು ಮಂಜಾಗುತ್ತಿದ್ದವು. ತಲೆ ಸುತ್ತು ಬರುತ್ತಿತ್ತು. ಒಲೆಯ ಮೇಲಿದ್ದ ಬಿಸಿ ಪಾತ್ರೆಯನ್ನು ಕೆಳಗಿಳಿಸಲು ಹೋದಾಗ ಜ್ವರದ ತೀವ್ರತೆಗೆ ಸರಸ್ವತಮ್ಮನ ಕೈಗಳು ಸಂಪೂರ್ಣವಾಗಿ ನಡುಗಿ ಹೋದವು. ಅಷ್ಟೇ, ಆ ಬಿಸಿ ಪಾತ್ರೆ ಕೈ ತಪ್ಪಿ ಪಕ್ಕದಲ್ಲೇ ಇದ್ದ ಶಾಲಿನಿಯ ಅತ್ಯಂತ ಬೆಲೆ ಬಾಳುವ ವಿದೇಶದಿಂದ ತರಿಸಿದ್ದ ಐಷಾರಾಮಿ ಗಾಜಿನ ಡೈನಿಂಗ್ ಸೆಟ್ ಮತ್ತು ಕ್ರಾಕರಿ ಸಾಮಗ್ರಿ ಮೇಲೆ ಬಿದ್ದಿತು. ಇಡೀ ಕಿಚನ್ ತುಂಬ ಗಾಜಿನ ಚೂರುಗಳು ಕಟಪಟ ಎಂದು ಒಡೆದು ಚಲ್ಲಾಪಿಲ್ಲಿಯಾಗಿ ಹೋದವು. ಆ ಭೀಕರ ಶಬ್ದ ಕೇಳಿ ಲಿವಿಂಗ್ ರೂಮ್ನಲ್ಲಿ ಸೋಫಾ ಮೇಲೆ ಕೂತು ಟಿವಿ ನೋಡುತ್ತಿದ್ದ ಶಾಲಿನಿ ಬೆಂಕಿ ಉಂಡೆಯಂತೆ ಕಿಚನ್ಗೆ ಓಡಿ ಬಂದಳು. ನೆಲದ ಮೇಲೆ ಒಡೆದು ಬಿದ್ದಿದ್ದ ಗಾಜಿನ ಚೂರುಗಳನ್ನು ಮತ್ತು ಜ್ವರದಿಂದ ನಡುಗುತ್ತಾ ಗೋಡೆ ಹಿಡಿದು ನಿಂತಿದ್ದ ಸರಸ್ವತಮ್ಮನನ್ನು ನೋಡಿದ ತಕ್ಷಣ ಅವಳಿಗೆ ರಕ್ತ ನೆತ್ತಿಗೇರಿತು. ಯಾವುದೇ ಯೋಚನೆ ಮಾಡದ ಆ ರಾಕ್ಷಸಿ ಜ್ವರದಿಂದ ಬಳಲುತ್ತಿದ್ದ ಆ 65 ವರ್ಷದ ವೃದ್ಧೆಯ ಕೆನ್ನೆಗೆ ಬಲವಾಗಿ 2 ಬಾರಿಸಿದಳು. ಆ ಹೊಡೆತದ ತೀವ್ರತೆಗೆ ಸರಸ್ವತಮ್ಮನ ಮೂಗಿನಿಂದ ರಕ್ತ ಚಿಮ್ಮಿತು. ಮುಂಡೆದೆ, ಎಷ್ಟು ಕೊಬ್ಬು ನಿನಗೆ! ನನ್ನ 3 ಲಕ್ಷದ ಗಾಜಿನ ಸೆಟ್ ಒಡೆದು ಹಾಕ್ತೀಯಾ? ಹಳ್ಳಿಯಿಂದ ಇಲ್ಲಿಗೆ ಬಂದು ನನ್ನ ಆಸ್ತಿಪಾಸ್ತಿ ಎಲ್ಲ ನಾಶ ಮಾಡೋಕೆ ನಿಂತಿದ್ದೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ತೊಡೆಗೆ ಜೋರಾಗಿ ಚಿವುಟಿದಳು. ಸರಸ್ವತಮ್ಮ ಕಣ್ಣೀರು ಹಾಕುತ್ತಾ ಕೈ ಮುಗಿದು, ಅಮ್ಮ, ಜ್ವರ ಬಂದು ಕಣ್ಣು ಕಾಣ್ತಿಲ್ಲಮ್ಮ, ದಯವಿಟ್ಟು ಕ್ಷಮಿಸು ಎಂದು ಕಾಲಿಗೆ ಬಿದ್ದರೂ ಅವಳ ಮನಸ್ಸು ಕರಗಲಿಲ್ಲ. ಅಷ್ಟರಲ್ಲಿ ಆಫೀಸ್ನಿಂದ ಮನೆಗೆ ಬಂದ ಆಕಾಶ್ ಏನಾಯಿತು ಎಂದು ಗಾಬರಿಯಿಂದ ಕೇಳಿದನು. ಅಷ್ಟೇ ಕಾಯುತ್ತಿದ್ದ ಶಾಲಿನಿ ತಕ್ಷಣವೇ ಕಣ್ಣೀರು ಹಾಕುತ್ತಾ ದೊಡ್ಡ ನಾಟಕ ಶುರು ಮಾಡಿದಳು. ನೋಡು ಆಕಾಶ್, ನಿಮ್ಮ ಅಮ್ಮನ ಅಸಲಿ ರೂಪ ನೋಡು. ನೀನು ಆಸ್ತಿಯೆಲ್ಲ ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದೀಯ ಅನ್ನೋ ಕೋಪಕ್ಕೆ ಇವತ್ತು ನನ್ನನ್ನು ಕೊಲ್ಲೋಕೆ ಈ ಗಾಜಿನ ತಟ್ಟೆಗಳನ್ನು ತಲಾಶೆ ಮಾಡಿ ನನ್ನ ಮೇಲೆ ಎಸೆದರು. ನಾನು ಕೂದಲೆಳೆಯ ಅಂತರದಲ್ಲಿ ಬದುಕಿ ಬಂದೆ. ಇವತ್ತು ನಾನಿರಬೇಕು, ಇಲ್ಲ ನಿಮ್ಮ ಅಮ್ಮ ಇರಬೇಕು. ಈ ಮುದುಕಿ ಇವತ್ತೇ ಈ ಕ್ಷಣವೇ ಈ ಮನೆಯಿಂದ ಆಚೆ ಹೋಗಬೇಕು. ಇಲ್ಲಾಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೂ ನಿನ್ನ ಅಮ್ಮನ ಮೇಲೂ ಡೊಮೆಸ್ಟಿಕ್ ವಯಲೆನ್ಸ್ ಕೇಸ್ ಹಾಕ್ತೀನಿ ಎಂದು ಬೆದರಿಕೆ ಹಾಕಿದಳು. ಹೆಂಡತಿಯ ಸುಳ್ಳು ಕಣ್ಣೀರು ಮತ್ತು ಜೈಲಿಗೆ ಹೋಗುವ ಭಯದಿಂದ ಆಕಾಶ್ನ ವಿವೇಚನೆ ಸಂಪೂರ್ಣವಾಗಿ ಸತ್ತು ಹೋಯಿತು. ತನ್ನ ಹೆತ್ತ ತಾಯಿ ಜ್ವರದಿಂದ ನಡುಗುತ್ತಿರುವುದು, ಮೂಗಿನಿಂದ ರಕ್ತ ಬರುತ್ತಿರುವುದು ಅವನ ಕಣ್ಣಿಗೆ ಕಾಣಿಸಲೇ ಇಲ್ಲ. ಹೆಂಡತಿಯ ಅಹಂಕಾರವನ್ನು ತಣಿಸಲು ಮುಂದಾದ ಆ ನರಕದ ಮಗ ತಾಯಿ ಎಂಬ ಕರುಣೆಯೂ ಇಲ್ಲದೆ ಸರಸ್ವತಮ್ಮನ ಜುಟ್ಟನ್ನು ಹಿಡಿದು ಕತ್ತಲೆ ಕೋಣೆಯಿಂದ ಹಜಾರದವರೆಗೆ ಈಚೀಚನೆ ಎಳೆದಾಡಿದ. ಸರಸ್ವತಮ್ಮ, ಮಗನೇ, ನಾನು ಹೆತ್ತ ಮಗನ ಕಣೋ ನೀನು, ನನ್ನನ್ನು ಹೀಗೆ ಬೀದಿಗೆ ಹಾಕಬೇಡ ಕಣೋ ಎಂದು ಗೋಗರೆದರೂ ಅವನ ಕೈ ನಡುಗಲಿಲ್ಲ. ಆಕಾಶ ಆ ಕತ್ತಲೆಯಲ್ಲೇ ಸ್ಟೋರ್ ರೂಮ್ಗೆ ಹೋಗಿ ಸರಸ್ವತಮ್ಮನ ಹಳೆಯ ಬಟ್ಟೆಗಳ ಮೂಟೆಯನ್ನು ತಂದು ಲಿಫ್ಟ್ ಆಚೆ ಎಸೆದನು. ಹೊರಗೆ ಗುಡುಗು ಸಿಡಿಲಿನೊಂದಿಗೆ ರಣಮಳೆ ಸುರಿಯುತ್ತಿತ್ತು. ಆ ಕಡು ಚಳಿಯ ಕರಾಳ ರಾತ್ರಿ. ಜ್ವರದಿಂದ ನಿಲ್ಲಲು ಶಕ್ತಿಯಿಲ್ಲದ ಹೆತ್ತ ತಾಯಿಯ ಕೈ ಹಿಡಿದು ಅಪಾರ್ಟ್ಮೆಂಟ್ನ ಗೇಟ್ನಿಂದ ಆಚೆ ತಳ್ಳಿದ ಆಕಾಶ್. ಇನ್ನೊಮ್ಮೆ ಈ ಕಡೆ ಮುಖ ನೋಡಬೇಡ ಎಂದು ಗರ್ಜಿಸಿ ಕಲ್ಲಾಗಿ ಬಾಗಿಲು ಹಾಕಿಕೊಂಡನು. 20 ವರ್ಷಗಳ ಕಾಲ ತನಗಾಗಿ ಹಗಲು ರಾತ್ರಿ ರಕ್ತ ಸುರಿಸಿದ ತಾಯಿಯನ್ನು ಆಸ್ತಿ ಸಿಕ್ಕ ಮೇಲೆ ಒಂದು ಹಳೆ ನಾಯಿಗಿಂತ ಕೀಳಾಗಿ ಬೀದಿಗೆ ಎಸೆದಿದ್ದ ಆ ಪಾಪಿ ಮಗ. ಮಳೆಯ ಹನಿಗಳು ತಾಯಿಯ ಕಣ್ಣೀರನ್ನು ತೊಳೆದು ಹಾಕುತ್ತಿದ್ದವು. ಕತ್ತಲೆ ರಸ್ತೆಯಲ್ಲಿ, ಯಾರೂ ಇಲ್ಲದ ಆ ಮಹಾನಗರದಲ್ಲಿ ಒಂಟಿಯಾಗಿ ಬಿದ್ದ ಆ ಜೀವ ಮುಂದೆ ಎತ್ತ ಸಾಗಲಿದೆ ಎಂಬ ಕಣ್ಣೀರಿನ ಕಡಲು ಮುಂದಿನ ಭಾಗದಲ್ಲಿ ತೆರೆದುಕೊಳ್ಳುತ್ತದೆ. ಧನ್ಯವಾದಗಳು.
ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.